ರತ್ನ ಅವಾರ್ಡ್ ಅಂತ 2019 ಅಲ್ಲಿ ಸಿಕ್ತು. ಅದ್ಯಾಕೆ ಇಷ್ಟ ಆಯ್ತು ಅಂದ್ರೆ ನಮ್ ತಂದೆ ಇದ್ರ ಅವಾಗ, ಐ ಲಾಸ್ಟ್ ಹಿಮ್ ಇನ್ ಕೋವಿಡ್ 2. ಸೊ ಇವಾಗಿಲ್ಲ. 2019 ಅಲ್ಲಿ ಅದು ಸಿಕ್ತಾಗ ಡ್ಯಾಡಿಗೆ ಸಿಕ್ದಷ್ಟು ಖುಷಿ ಪಟ್ರು. ಅದಾದ್ಮೇಲೆ ನನ್ ಗ್ರೋತ್ ನೋಡಕ್ಕೆ ಅವ್ರಿಲ್ಲ. ಅದು ಬಿಟ್ರೆ ನನ್ನ ಪ್ಯಾಷನ್, ಐ ಟೋಲ್ಡ್ ಯು, ಬ್ಯೂಟಿ ಪ್ಯಾಜೆಂಟ್ ಅಂತ ಹೇಳಿ. ಸೊ ಅದು ನಾನು ನ್ಯೂ ಡೆಲ್ಲಿಗೆ ಒಬ್ಳೇ ಹೋಗಿ 4 ದಿವಸ ಅಲ್ಲಿ ಇದ್ದಿ ಅವ್ರು ಏನೇನ್ ಹೇಳ್ಕೊಟ್ರು ಅದನ್ನೆಲ್ಲ ಕಲ್ತಿ ನಾನು ಇವತ್ತು ಮಿಸಸ್ ಟೂರಿಸಂ ಆಗಿ ಫೇಮಸ್ ಆಗಿದ್ದೀನಿ. ಸೊ ಹಾಗಾಗಿ ಅದು ನ್ಯೂಸಲ್ಲೆಲ್ಲ ಬಂದಿತ್ತು. ಸೊ ಕರ್ನಾಟಕದಿಂದ ನಾನು ಒಬ್ಳೆ ಪಾರ್ಟಿಸಿಪೇಟ್ ಮಾಡಿದ್ದು. ಸೊ ಮಿಸಸ್ ಟೂರಿಸಂ ಕರ್ನಾಟಕ ಗೋಲ್ಡ್ ಅಂತ ಅವಾರ್ಡ್ ಕೂಡ ಸಿಕ್ತದು. ಸೊ ಈ ರೆಕಗ್ನಿಷನ್ಸ್ ಎಲ್ಲೋ ಒಂದ್ ಕಡೆ ನಮ್ಗೆ ಬೇಕು ಅನ್ಸುತ್ತೆ. ಯಾಕಂದ್ರೆ ನಾವು ಸ್ಟೂಡೆಂಟ್ಸ್ ನ ರೆಕಗ್ನೈಸ್ ಮಾಡ್ತೀವಿ, ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಇಯರ್ ಅಂತ ಕೊಡ್ತೀವಿ, ಇಲ್ಲ ಟೀಚರ್ಸ್ ಕೊಡ್ತೀನಿ. ಜೊತೆಗೆ ನಮ್ಮ ಸ್ಕೂಲಲ್ಲಿ ಟೀಚರ್ಸಿಗೆ ಮಾತ್ರ ಅಲ್ಲ, ನಾನ್ ಟೀಚಿಂಗ್ ಸ್ಟಾಫ್ಗೂ ಕೂಡ ಕೊಡ್ತೀವಿ, ಅಟೆಂಡರ್ಸ್ಗೆ, ಡ್ರೈವರ್ಸ್ಗೆ, ಎಲ್ಲರಿಗೂ. ಇದು ಇಟ್ಸ್ ಜಸ್ಟ್ ಅ ಮೋಟಿವೇಶನ್ ಫಾರ್ ದೆಮ್, ಅವರಿಗೂ ಡಿಸರ್ವ್ ಇರುತ್ತೆ ಅಂತ ಹೇಳಿ. ಸೊ ಈ ತರ ರೆಕಗ್ನಿಷನ್ ನಮ್ಗೆ ಸಿಕ್ಕಿದಾಗ ಎನ್ಕರೇಜ್ಮೆಂಟ್ ಬೇಕೇ ಬೇಕು. ಬಿಕಾಸ್ ಮನೆಯಲ್ಲಿ ಒಂದು ಮಗುಗೆ ಅಂಬೆಗಾಲಿಂದ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಮೋಟಿವೇಶನ್ ಸಿಗುತ್ತೆ, ಮಾರಲ್ ಸಪೋರ್ಟ್ ಸಿಗುತ್ತೆ, ಎನ್ಕರೇಜ್ಮೆಂಟ್ ಸಿಗುತ್ತೆ.